ಮನೆಯಲ್ಲೇ ಹೆಲ್ದಿಯಾಗಿ ಸ್ವೀಟ್ ಪೊಟ್ಯಾಟೊ ರ್ಯಾಪ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಗೆಣಸನ್ನ ತೊಗೊಂಡು ಅದನ್ನು ಸಿಪ್ಪೆ ತೆಕ್ಕೊಂಡು ಚೆನ್ನಾಗಿ ತುರ್ಚ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನು ಹಾಕೊಬೇಡಿ, ಅದರದ್ದೇ ಸ್ಟಾರ್ಚ್ ಬಿಟ್ಕೊಳ್ಳುತ್ತೆ. ಸೊ ನೀರು ಹಾಕೊಳ್ಳೋ ನೆಸೆಸಿಟಿ ಇಲ್ಲ. ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನಾವು ತುರ್ಜಿಟ್ಕೊಂಡಿದ್ದು ಸ್ವೀಟ್ ಪೊಟ್ಯಾಟೋನ ಹಾಕ್ಕೊಂಡು ನಾವು ಯಾವ ಥರ ತೋರಿಸ್ತಿದ್ದೀವೋ ಅದೇ ಥರ ಹಾಕ್ಕೊಂಡು ಚೆನ್ನಾಗಿ ತಟ್ಕೊಳ್ಳಿ. ರೊಟ್ಟಿ ಥರ ತಟ್ಕೊಬೇಕು, ಪಕ್ಕದಲ್ಲೇ ತಟ್ಕೊಳ್ಳಿ. ಆವಾಗ ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಅದರಲ್ಲೇ ಸ್ಟಾರ್ಚ್ ಬಿಟ್ಕೊಳ್ಳೋದ್ರಿಂದ ಅದು ರೊಟ್ಟಿ ಥರ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಏನು ಬಿಟ್ಕೊಳ್ಳಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದನ್ನು ಇನ್ನೊಂದು ಸೈಡ್ ತಿರುಗಿಸ್ಕೊಂಡು ತಿರ್ಗಾ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ರ್ಯಾಪ್ ಒಳಗಡೆ ಇಟ್ಕೊಳ್ಳೋದಕ್ಕೆ ಪನ್ನೀರ್ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಪನ್ನೀರ್ನ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದಕ್ಕೆ ಖಾರ, ಉಪ್ಪು, ಜೀರಿಗೆ ಪುಡಿ, ಚಾಟ್ ಮಸಾಲ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಕ್ಕೆ ಬಿಡಿ. ತವಾ ಮೇಲೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದ ಪನ್ನೀರ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಲ್ಲ ಸೈಡು ಚೆನ್ನಾಗಿ ಬೇಯಿಸ್ಕೊಬೇಕು. ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ಪನ್ನೀರ್ ಸಾಫ್ಟ್ನೆಸ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆವಾಗೆ ಮಾಡಿಟ್ಕೊಂಡಿದ್ದ ಸ್ವೀಟ್ ಪೊಟ್ಯಾಟೊ ರ್ಯಾಪ್ ಮೇಲೆ ಲೆಟಸ್ ಇಕ್ಕೊಂಡು ಪುದೀನ ಚಟ್ನಿ ಇದ್ದರೆ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾವು ಯಾವ ಥರ ತೋರಿಸಿದ್ದೀವೋ ಆ ಥರ ಲೆಟಸ್ ಮೇಲೆ ಪುದೀನ ಚಟ್ನಿನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಆಮೇಲೆ ನಾವು ಬೇಯಿಸ್ಕೊಂಡಿದ್ದ ಪನ್ನೀರನ್ನ ಜೋಡಿಸ್ಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ಜೋಡಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಪನ್ನೀರ್ ಬೇಕೋ ಅಷ್ಟು ಪನ್ನೀರನ್ನ ಇಟ್ಕೊಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಇಷ್ಟೇ ಇಟ್ಕೋಬೇಕು ಅಂತ ನಾವು ಯಾವ ಥರ ತೋರಿಸಿದ್ದೀವೋ ಆ ಥರ ಫೋಲ್ಡ್ ಮಾಡಿಕೊಂಡ್ರೆ ಸ್ವೀಟ್ ಪೊಟ್ಯಾಟೊ ರ್ಯಾಪ್ ರೆಡಿ ಟು ಸರ್ವ್. ಮತ್ತಷ್ಟು ವಿಡಿಯೋಗಾಗಿ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.